ಗಣೇಶ, ಏನು ಹೇಳಪ್ಪ. ಪ್ರತಿದಿನ ನಾನು ನಿನ್ನ ಪೂಜೆ ಮಾಡದೇ ಇದ್ರೂ ಎದ್ದ ತಕ್ಷಣ ನಿನ್ನ ದರ್ಶನ ಅಂತೂ ಮಾಡ್ಕೊತೀನಿ. ಅದಕ್ಕೋಸ್ಕರ ಈ ಸಲನಾದರೂ ನಮ್ಮ ಬಾಸು ಪ್ರಮೋಷನ್ ಕೊಡೋ ಥರ ನೋಡಪ್ಪ, ಪ್ಲೀಸ್ ಪ್ಲೀಸ್. ಸರಿ ಆಯ್ತು, ನೋಡೋಣ, ಹೋಗ್ಬಾ. ಆ ಥರ ಮಾಡಿದೆ ಅನ್ಕೋ, ಈ ಸಲ ನಿಂಗೆ ಏ ಸಾಕು ನಿಲ್ಸು. ನೀನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋಕ್ಕೆ ಹೋಗಬೇಡ. ನೀನು ಕೊಡ್ತೀನಿ ಅಂತ ಹೇಳೋದು, ನಾನು ಅದನ್ನು ನಂಬ್ಕೊಂಡಿರೋದು ಯಾಕೆ ಬೇಕಪ್ಪ? ಅಂದರೆ ನಾ ನಿನ್ನ ಏನು ಮಾಡಿಲ್ಲ, ಹೆಂಗೆ ಮಾಡಿಲ್ಲ, ಎಷ್ಟು ಮಾಡಿಲ್ಲ. ಏನು ಮಾಡಿದೆ ಹೇಳು. ಹಾಂ, ಚಿಕ್ಕ ವಯಸ್ಸಲ್ಲಿ ನಿನ್ನ ತರಕ್ಕೆ ಅಂತ ರೋಡ್ ಪಕ್ಕದಲ್ಲಿ ನಿಂತು ಹೋಗಿ ಬರೋ ಗಾಡಿಗಳನ್ನೆಲ್ಲ ಅಡ್ಡ ಹಾಕಿ ದುಡ್ಡು ವಸೂಲಿ ಮಾಡ್ತಾ ಇದ್ವಾ. ನಾನು ಮಾಡು ಅಂತ ಹೇಳಿದ್ ನಾನು. ಹಬ್ಬ ಮಾಡಕ್ಕೆ ಅಂತ ಊರಲ್ಲಿ ಎಲ್ರ ಜೊತೆನೂ ಜಗಳ ಆಡಿ ದುಡ್ಡು ಕಿತ್ಕೊಂಡಿದ್ವಾ. ಆ ಟೈಮಲ್ಲಿ ಯಾರಾದರೂ ಬಿಡಬೇಕಾಗಿತ್ತು. ಎಲ್ಲರೂ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಅಂತ ಹೋದಾಗ ನಾನು ನಿಂದೇ ದೇವಸ್ಥಾನಕ್ಕೆ ಬರ್ತಾ ಇದ್ನಾ. ದೇವಸ್ಥಾನಕ್ಕೆ ಏನಾಗಿ ಬರ್ತಿದೆ ಅಂತ ನನಗೆ ಗೊತ್ತಿಲ್ವೇನು. ಇಷ್ಟೆಲ್ಲ ಮಾಡಿದ್ರು ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಸ್ವಲ್ಪನಾದ್ರೂ ಮಾನವೀಯತೆ ಇದೆ ನಿಂಗೆ? ಸರಿ, ತಾವು ಹೇಳಿದ್ದು ಮುಗೀತಾ? ಈಗ ನಾನು ಹೇಳಲಾ? ಹೇಳಿ. ಚಿಕ್ಕ ವಯಸ್ಸಲ್ಲಿ ಯಾವುದೇ ಆಟ ಆಡಿದ್ರು ನಾನೇ ಗೆಲ್ಲಬೇಕು, ಬೇರೆಯವ್ರು ಗೆಲ್ಲಬಾರ್ದು ಅಂತ ಕೇಳ್ಕೊಂಡಾಗ ಮಾಡಿದಿನ ಇಲ್ಲ. ಅದು ನಿಮ್ಮ ಕ್ರೆಡಿಟಾ, ನನ್ನ ಟ್ಯಾಲೆಂಟ್ ಅಲ್ವಾ? ನನ್ನ ಕೇಳ್ಕೊಂಡು ನಿನ್ ಟ್ಯಾಲೆಂಟ್ ಅಂತ ಹೇಳ್ತೀಯಲ್ಲ. ಕ್ಲಾಸಲ್ಲಿ ಹೋಮ್ವರ್ಕ್ ಬರೀದೇ ಇದ್ದಾಗೆಲ್ಲ ದೇವ್ರೇ ಮೇಡಮ್ ನನ್ನ ಹೊಡಿಬಾರ್ದು ಬೈಬಾರ್ದು ಅಂತ ಕೇಳ್ಕೊಂಡಾಗ ಮಾಡಿದಿನ ಇಲ್ವಾ? ಅಫ್ಕೋರ್ಸ್ ಸಮ್ ಟೈಮ್ ಮಾಡಿದ್ರ ಅನ್ಕೊಳ್ಳಿ. ರಾತ್ರಿ ಹೊತ್ತಲ್ಲಿ ಈಚೆ ಹೋಗ್ತಿದ್ದೇನೆ ನೀನು? ನಾನು ಹೋಗಲ್ಲಪ್ಪ, ನಂಗೆ ತುಂಬ ಭಯ. ರಾತ್ರಿ ಟೈಮಲ್ಲಿ ಉಚ್ಚೋಗಕ್ಕೆ ಹೋದ್ರೆ ಹೆದರ್ಕೊಂಡು ಸಾಯ್ತಿದ್ದೆ, ಹಾಗೆಲ್ಲ ಪಕ್ಕದಲ್ಲೇ ಇರ್ತಿದ್ನಲ್ಲ. ಹೌದಾ, ಸರಿ. ಇನ್ನು 10th ಕ್ಲಾಸಲ್ಲಿ ಜಸ್ಟ್ ಪಾಸ್ ಮಾಡಿಸು, ನಿಂಗೆ 100 ತೆಂಗಿನಕಾಯಿ ಹೊಡಿತೀನಿ ಅಂದೆ. ಒಂದಾದರೂ ಹೊಡೆದ? ಇಲ್ಲ. ಆದರೂ ಪಾಸ್ ಮಾಡಿದೆ. ಆ ವಯಸ್ಸಲ್ಲಿ ಅಂದರೆ ದುಡ್ಡು ಇರಲಿಲ್ಲ, ಅದಕ್ಕೆ ಮಾಡಲಿಲ್ಲ. PUC 3 ಸರಿ ಫೇಲ್ ಆದೆ, ಹೋದ್ರೆ ಹೋಗ್ಲಿ ಅಂತ 4ನೇ ಸರಿ ಪಾಸ್ ಮಾಡಿದೆ. ಏನು ಕೊಟ್ಟೆ? ಡಿಗ್ರಿಯಲ್ಲಿ ಚೆನ್ನಾಗಿ ಕಾಣೋ ಹುಡುಗಿರ್ನೆಲ್ಲ ನೋಡಿ ಇವಳನ್ನ ನೋಡು ಅವಳನ್ನ ನೋಡು, ಅವಳು ಸೆಟ್ ಆಗಲಿ ಇವಳು ಸೆಟ್ ಆಗಲಿ ಅಂತ ಸುತ್ತಾಡಿದೆ. ಆ ವಯಸ್ಸಂಥದ್ದು, ನಾನೇನು ಮಾಡಲಿ? ವಯಸ್ಸಲ್ಲಿ ಬೇಡ ಅಂದರೂ ನೀನು ಕೊಡೋ ಮಾತುಗಳಿಗೆ ಯಾರನ್ನಾದ್ರೂ ಸೆಟ್ ಮಾಡಬೇಡ ನಾನು ಅನ್ಕೊಂಡೆ. ಆದರೆ ಯಾರನ್ನ ಸೆಟ್ ಮಾಡಲಿ ಅಂತ ಗೊತ್ತಾಗ್ದು ನನ್ನನ್ನೇ ಕನ್ಫ್ಯೂಷನಲ್ಲಿ ಇಟ್ಬಿಟ್ಟೆ. 4 ಕಾಣೆ ಹುಂಡಿಯಲ್ಲಿ ಹಾಕಿ 4,000 ಆಸೆಗಳನ್ನ ಮುಂದೆ ಇಡ್ತಿದ್ದಲ್ಲ, ಅಂಗೈ ಮುಂದೆ ಇಟ್ಟು ಆಕಾಶನೇ ಕೇಳ್ತಿದ್ದಲ್ಲ. ನೀನು ಮಾನವೀಯತೆ ಬಗ್ಗೆ ಮಾತಾಡ್ತೀಯಾ? ನಿಮ್ಮ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ಸರಿ, ಬಾಯ್ ಬಾಯ್, ಸಾಯಂಕಾಲ ಮಾತಾಡೋಣ. ಹೋಗು, ಸಾಯಂಕಾಲ ಬರ್ತೀಯಲ್ಲ, ಆವಾಗ ಮಾಡ್ತೇನೆ.